ಏನಾಯ್ತು ಕಂದ? ನೆತ್ತಿಗೆ ಇರ್ತಮ್ಮ. ಹುಷಾರು ಕೈಲಾಶ್. ಕಂದ ಕೈಲಾಶ್, ಅಮ್ಮ ಬ್ಯಾಗಿಂದ ಹೂವು ಆಚೆ ಬರ್ತಿದ್ಯಲ್ಲ, ವೇರ್ ಇಸ್ ದ ಫೈಲ್? ಅದು ಅದು ಕಾರಲ್ಲಿದೆ ಅಮ್ಮ. ಕಾರಲ್ಲಿದ್ಯಾ? ಓಹೋ, ವ್ಯಾಪಾರನ ಕಾರಲ್ಲಿಟ್ಟು ನಮ್ಮ ಅಕ್ಕ ಮೇಲಿರೋ ಪ್ರೀತಿಯಿಂದ ಈ ತರ ಬ್ಯಾಗ್ ಅಲ್ಲೇ ಪಾರ್ಸೆಲ್ ತಂದಿದ್ದೀರಾ ಅಂತಾಯ್ತು ಅಲ್ವಾ ಸಾಹೇಬ್ರೆ? ರಾಧಿಕಾ ಮೇಲೆ ಭಾವಂಗೆ ಈ ತರ ಪ್ರೀತಿ ಹೆಚ್ಚಾಗ್ತಾ ಹೋಗ್ತಿದ್ರೆ ಕೊನೆಗೆ ನನ್ ಜೀವನ ಹಾಳಾಗ್ ಹೋಗುತ್ತೆ. ಹೇಗಾದ್ರೂ ಸರಿ, ಇದು ಹೆಚ್ಚಾಗಕ್ ಬಿಡಬಾರ್ದು. ಕಂದ ಕೈಲಾಶ್, ಅಮ್ಮ, ಹೆಂಡತಿಗೆ ಪ್ರೀತಿಯಿಂದ ಹೂ ತರಬೇಕು ಅಂತ ನೀನಾಗ್ ನೀನ್ ತಿಳ್ಕೊಂಡಿದ್ ನೋಡಿ ನನಗ್ ತುಂಬಾ ಸಂತೋಷ ಆಗ್ತಿದೆ. ಥ್ಯಾಂಕ್ಸ್ ಅಮ್ಮ. ಆದ್ರೆ ತಲೆಗ್ ಮುಡ್ಕೊಳ್ಳೋದಿಕ್ಕೆ 3 ಮೊಳ ಹೂ ಸಾಕು, ಇಷ್ಟೊಂದು ಬೇಕಾಗಿರ್ಲಿಲ್ಲ ಕಂದ. ಮಲ್ಲೇಶ್ವರಿ ಅತ್ತೆ, ಹೋಗ್ ಕತ್ರಿ ತಗೊಂಡ್ ಬಾಮ್ಮ. ಮಲ್ಲೇಶ್ವರಿ, ಈ ಹೂವೆಲ್ಲ ತಗೊಂಡು ಹೋಗಿ ದೇವ್ರ ಮುಂದೆ ಇಡು. ನನ್ನ ಗಂಡ ಆಗೋ ನಮ್ ಭಾವ ತಂದಿರೋ ಹೂ ಇದು. ನನಗೂ ಇದ್ರಲ್ಲಿ ಭಾಗ ಇರುತ್ತೆ ಅಲ್ವಾ? ಸ್ವಲ್ಪ ನನಗೆ, ಮಿಕ್ಕಿದ್ದು ದೇವ್ರಿಗೆ. ನಾನು ಪ್ರೀತಿಯಿಂದ ತಂದಿರೋ ಹೂನ ರಾಧಿಕಾ ಕೈಗೆ ಹೇಗೆ ಕೊಡೋದು?
ರಾಧಿಕಾ ಬಂದ್ಬಿಟ್ರು. ನೇರವಾಗಿ ಕೈ ಕೊಟ್ರೆ ತಗೋತಾರ ಇಲ್ವೋ? ಇವಾಗ ಏನ್ ಮಾಡ್ಲಿ? ಅಯ್ಯೋ, ಏನ್ ಮಾಡೋದು ಏನ್ ಮಾಡೋದು ಏನ್ ಮಾಡೋದು? ಕಾಫಿ ತಗೋತೀನಿ. ನಿಮ್ಗೋಸ್ಕರ ಹೂ ತಂದಿದ್ದೀನಿ ಅಂತ ರಾಧಿಕಾಗ್ ಹೇಗೆ ಹೇಳೋದು? ಕಾಫಿ ತುಂಬಾ ಚೆನ್ನಾಗಿದೆ ರೀ. ರಾಧಿಕಾ ಅವರೇ, ಲ್ಯಾಪ್ಟಾಪ್ ಬ್ಯಾಗು ಡ್ರೆಸ್ಸಿಂಗ್ ಟೇಬಲ್ ಇದೆಯಲ್ಲ, ಪಕ್ಕದಲ್ಲೇ ಇಟ್ಬಿಡಿ. ರಾಧಿಕಾ ಹೂ ಇರೋದು ನೋಡ್ಲಿಲ್ವಾ? ನೋಡಿದ್ರು ತಗೊಳ್ಳಿಲ್ವಾ? ಕಾಫಿ ಕುಡ್ದಾಯ್ತಾ? ಹಾ, ಆಯ್ತು ರೀ. ಅಲ್ಲಿರೋ ಹೂ ತಗೋ ಅಂತ ರಾಧಿಕಾಗ್ ಹೇಗೆ ಹೇಳೋದು? ನೀವು ಫ್ರೆಶ್ ಆಗಿ ನಾನು ಹೋಗಿ ಊಟಕ್ಕೆ ರೆಡಿ ಮಾಡ್ತೀನಿ. ಓಕೆ. ರಾಧಿಕಾ ಅವರೇ, ರಾತ್ರಿಗೆ ಏನ್ ಅಡ್ಗೆ ಮಾಡ್ತಿದ್ದೀರಾ? ಬದ್ನೆ ಫ್ರೈ, ಕ್ಯಾಬೇಜ್ ಕರಿ, ಸಾರು, ರಸಂ. ವಾವ್, ಹೌದಾ? ವೆರಿ ಗುಡ್, ನೈಸ್. ಅವೆಲ್ಲ ನಂಗೆ ತುಂಬಾ ಇಷ್ಟ ರೀ. ರಾಧಿಕಾ ಅವರೇ, ನನಗೆ ತುಂಬಾ ದಿನದಿಂದ ಒಂದು ಅನುಮಾನ ಇದೆ ರೀ. ಅದೇನು ಅಂದ್ರೆ ಅದು ಏನದು? ತರಕಾರಿ ಹಾಕಿ ಸಾಂಬಾರ್ ಮಾಡ್ತಾರೆ, ಸೊಪ್ಪು ಹಾಕಿನೂ ಸಾಂಬಾರ್ ಮಾಡ್ತಾರೆ, ಮತ್ತೆ ಯಾರು ಹೂವಿಂದ ಸಾಂಬಾರ್ ಮಾಡಲ್ವಾ? ಅದೇ, ಹೂವು ತುಂಬಾ ಅಂದವಾಗಿರುತ್ತೆ ಅಲ್ವೇನ್ರಿ?
ಕಾಣಿಯಾಗಿರುವೆ ನಾನು ಎದುರಲಿ ಕಾಣುತ್ತಿರುವಾಗ ನೀನು ಗಾಯಕ್ಕೆ ಕುಡಿ ನೋಟ ಸಾಕು ಮಾಯಿಸೋ ಒಡನಾಟ ಬೇಕು ಮಾತಾಡುವ ದೇವರೇ ನೀನು ಕಾಣಿಯಾಗಿರುವೆ ನಾನು ಎದುರಲಿ ಕಾಣುತ್ತಿರುವಾಗ ನೀನು ಕಾಣಿಯಾಗಿರುವೆ ನಾನು ಎದುರಲಿ ಕಾಣುತ್ತಿರುವಾಗ ನೀನು ನಾನು ಊಟಕ್ಕೆ ರೆಡಿ ಮಾಡ್ತೀನಿ. ಹಾ ಎಸ್. ಬ್ಯಾಗ್ ನನ್ ಕೈ ಕೊಡು ಬಾವಾ, ಒಳಗಡೆ ಇಡ್ತೀನಿ. ಬೇಡ ಬೇಡ ಬೇಡ, ಇಟ್ಸ್ ಓಕೆ. ವ್ಯಾಪಾರನ ಕಾರಲ್ಲಿಟ್ಟು ನಮ್ಮ ಅಕ್ಕ ಮೇಲಿರೋ ಪ್ರೀತಿಯಿಂದ ಈ ತರ ಬ್ಯಾಗ್ ಅಲ್ಲೇ ಪಾರ್ಸಲ್ ತಂದಿದ್ದೀರಾ ಅಂತಾಯ್ತು. ಏನಾಯ್ತೆ? ಯಾಕಷ್ಟು ಕೋಪ್ತಲಿದ್ಯಾ? ಹಾ, ನೀನು ನಮ್ಮಪ್ಪ ಮಾಡಿರೋ ಕಿತ್ತೋದ್ ಕೆಲ್ಸ ನೋಡಿ ಸಂತೋಷವಾಗಿರಕ್ಕಾಗತ್ತಾ? ನಾವೇನೇ ಮಾಡಿದ್ವಿ? ನನಗ್ ಬುದ್ಧಿ ಬಂದಾಗಿಂದ ಬಾವನೆ ನಿನ್ ಗಂಡ, ಬಾವನೆ ನಿನ್ ಗಂಡ, ಬಾವನೆ ನಿನ್ ಗಂಡ ಒಂದೇ ಮಾತ್ನ ಲಕ್ಷ ಸಲ ಹೇಳಿ ಬೆಳೆಸಿದ್ರಿ. ಇವತ್ತು ಆ ಗಂಡ ಅವನ್ ಹೆಂಡತಿಗೆ ಪ್ರೀತಿಯಿಂದ ಮಲ್ಗೆ ಹೂ ತಂದ್ಕೊಟ್ಟಿದ್ದಾನೆ. ಆ ಪ್ರೀತಿ ಚಿಗುರಿ ನಾಳೆನೋ ನಾಡಿದ್ದೋ ಶೋಭನೂ ನಡೆಯುತ್ತೆ. ಅದನ್ ತಡ್ಕೊಳಕ್ಕಾಗದೆ ನಾನ್ ಸಾಯ್ತೀನಿ. ನೀನು ನಿನ್ ಗಂಡ ಸೇರಿ ನನ್ನ ಶವದ ಮೇಲೆ ಹೂ ಚೆಲ್ಲಿ ಕೊಳ್ಳಿ ಹಚ್ಬಿಡಿ. ಅದೆಂತ ಮಾತೆ? ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ ನೀವು ಮಾತಿನ ಮನೆ ಕಟ್ಟಿದ್ರೆ ಹೊರತು ಕೈಯಿಂದ ಮಾತ್ರ ಒಂದು ಮಾಡಿ ತೋರಿಸ್ಲಿಲ್ಲ. ಆ ರಾಧಿಕಾನ ಈ ಮನೆಯಿಂದ ಆಚೆ ಹಾಕೋದಕ್ಕೆ ಬಂದಾಗಿಂದ ನಾವ್ ಯಾವ್ದಾದ್ರೂ ಪ್ರಯತ್ನ ಮಾಡಿದೀವಾ? ಇಲ್ಲ. ನೀವಿಬ್ರು ಬೊಗಳೆ ಮಾತು ಕಿತ್ತೋದ ಐಡಿಯಾ ಕೊಡೋದ್ ಬಿಟ್ಟು ಏನು ಮಾಡ್ತಾ ಇಲ್ಲ. ಕೋಪ ಮಾಡ್ಕೋಬೇಡ್ವೆ. ಹಾ, ರಾಧಿಕಾ ಅನ್ನವರಮಲ್ಲಿ ತೆಗ್ಸಿರೋ ಫೋಟೋ ಆ ಫೋಟೋಗ್ರಾಫರ್ ಕಳಿಸ್ತೀನಿ ಅಂದಿದ್ನಲ್ವಾ, ಏನಾಯ್ತಂತ ವಿಚಾರಿಸ್ತಾ? ಈಗ್ಲೇ ಮಾಡ್ತೀನಿ. ಹಲೋ, ಯಾರು? ನಾನು ಮಲ್ಲೇಶ್ವರಿ ಮಾತಾಡ್ತಿದ್ದೀನಿ. ಮಲ್ಲೇಶ್ವರಿನಾ? ಮಲ್ಲೇಶ್ವರಿ ಅಂತ ಹೇಳಿದ ತಕ್ಷಣ ನೆನಪಾಗೋದಿಕ್ಕೆ ನೀನೇನಾದ್ರೂ ರಾಜ್ಯದ ಮುಖ್ಯಮಂತ್ರಿನಾ, ದೇಶದ ಪ್ರಧಾನಿನಾ? ಅನ್ನವರಮಲ್ ತೆಗ್ದಿರೋ ರಾಧಿಕಾ ಫೋಟೋ ಬೇಗ ಕಳಿಸು ಅಂತ ನಾನು ನನ್ ಬಂಗಾರ ದುಂಗ್ರ ಕೊಟ್ಟಾಗ ಪಟಕ್ ಅಂತ ಜೇಬಿಗೆ ಇಳಿಸ್ಕೊಂಡೆ ಹೊರತು ಈ ಪ್ರಶ್ನೆನ್ ಕೇಳಲಿಲ್ವಲ್ಲ. ಸಾರಿ ಮೇಡಮ್. ನೀವಾ? ಹೇಳಿ ಮೇಡಮ್. ಇಲ್ಲಿವರೆಗೂ ಫೋಟೋ ಯಾಕೆ ತಗೊಂಡ್ ಬಂದಿಲ್ಲ? ಅರ್ಜೆಂಟ್ ಅಂತ ಹೇಳಿದ್ನಲ್ಲ. ಸಾರಿ ಮೇಡಮ್, ಕಂಪ್ಯೂಟರ್ ಒಂದು ಚಿಕ್ಕ ಪ್ರಾಬ್ಲಮ್ ಆಗಿತ್ತು, ರಿಪೇರಿಗೆ ಶಾಪಿಗೆ ಕಳಿಸಿದೀನಿ. ಅದು ಬಂದ ತಕ್ಷಣ ತಗೊಂಡ್ ಬರ್ತೀನಿ ಮೇಡಮ್. ನೀನ್ ಹೇಳೋ ತರ ನಿಜವಾಗ್ಲೂ ಆ ಫೋಟೋ ಇದ್ಯಾ? ಅಯ್ಯೋ, ಖಂಡಿತವಾಗ್ಲೂ ಇದೆ ಮೇಡಮ್. ನಿಮ್ಗೋಸ್ಕರ ಅಲ್ದೇ ಇದ್ರು ನನಗಾಗಿರೋ ಅವಮಾನಕ್ಕೋಸ್ಕರನಾದ್ರೂ ಆ ಫೋಟೋ ತಗೊಂಡ್ ಬರ್ತೀನಿ.
ಅದೇನೋ ಬೇಗ ಫೋಟೋ ಕಳಿಸಿ, ಬಹಳ ಅರ್ಜೆಂಟ್ ಇದೆ. ಆಯ್ತು ಮೇಡಮ್. ಏನಂತಿದ್ದಾನೆ? ಅದೃಷ್ಟ ಬಂದು ಹಲೋ ಅಂತ ಮಾತಾಡ್ಸೋದ್ರೊಳಗೆ ದರಿದ್ರ ಬಂದು ತಪ್ಕೊಂಡಂಗಿದೆ ನಮ್ ಬಾಳು. ಅವನ್ ಕಂಪ್ಯೂಟರ್ ಹಾಳಾಗಿದ್ಯಂತೆ, ಅದು ಸರಿ ಆಗೋವರೆಗೂ ಫೋಟೋ ಬರಲ್ವಂತೆ. ಬಾವ ನನಗ್ ಸಿಗದೆ ಹೋಗ್ಬೇಕು, ತಂದೆ ತಾಯಿ ಅಂತಾನು ನೋಡ್ದೆ ಕುತ್ತಿಗೆ ಮೇಲೆ ಕಾಲಿಟ್ಟು ತುಳಿತೀನಿ. ಕೈಲಾಶ್ ಚಿಕ್ಕ ವಯಸ್ಸಿಂದ ಹೆಣ್ಣು ಮಕ್ಕಳ ವಿಷಯದಲ್ಲಿ ಸ್ವಲ್ಪ ದೂರ ಇದ್ದೇ ಅಭ್ಯಾಸ. ಮಾತು ಶುರು ಮಾಡೋದಕ್ಕೆ ಅರ್ಧ ನಿಮಿಷ ಯೋಚನೆ ಮಾಡ್ತಾನೆ. ಯಾಕೆ ಅಲ್ಲೇ ನಿಂತ್ಬಿಟ್ರಿ? ಬನ್ನಿ. ಕೂತ್ಕೊಳ್ಳಿ. ಅದು ತುಂಬಾ ಇಂಪಾರ್ಟೆಂಟ್ ವರ್ಕ್ ಇದೆ, ಬಿಡ್ತೀನಿ. ಪರವಾಗಿಲ್ಲ. ಜಸ್ಟ್ ಮಿನಿಟ್, ತಗೊಳ್ಳೇಬೇಕು. ಅಪ್ಪ, ಇನ್ ಎಷ್ಟೊತ್ತಪ್ಪ? ಇನ್ಸ್ಪೆಕ್ಟರ್ ಬರ್ತಾರಾ ಇಲ್ವಾ? ಫೋನ್ ಮಾಡಿ ಕೇಳಿ ಅಪ್ಪ. ಫೋನ್ ಮಾಡಿದ್ದೆ, ಬರ್ತೀನಿ ಅಂತ ಹೇಳಿದ್ದಾರೆ. ನಮಸ್ತೆ ಸರ್. ಇನ್ಸ್ಪೆಕ್ಟರ್, ನಿಮ್ಗೋಸ್ಕರ ಎಷ್ಟೊತ್ತಿಂದ ವೇಟ್ ಮಾಡ್ತಿದೀವಿ ಗೊತ್ತಾ? ಲಾಯರ್ ಸರ್, ಬೇಲ್ ಪೇಪರ್ಸ್ ಕೊಡಿ.